न्यूज में स्वागत है आप सभी दर्शकों का। मैं हूं सानिया। आज ಬಡದು ಲಾಠಿ ಚಾರ್ಜ್ ಮಾಡಿದ್ರು. ಇದು ಬಹುತೇಕ ಲಿಂಗಾಯತರ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ಸಮುದಾಯ ದೌರ್ಜನ್ಯಕ್ಕೊಳಪಟ್ಟಿರ್ತಕ್ಕಂಥದ್ದು. ಸುಮಾರು ಸ್ವತಂತ್ರ ಬಂದು ಈ ರಾಜ್ಯಕ್ಕೆ 24 ಜನ ಮುಖ್ಯಮಂತ್ರಿ ಆಗೋಗಿದ್ದಾರೆ. ಯಾವ ಮುಖ್ಯಮಂತ್ರಿಗಳು ಯಾವ ಸರ್ಕಾರಗಳು ಬಹುತೇಕ ಲಿಂಗಾಯತರ ಮೇಲೆ ಕೈ ಮಾಡೋ ಪ್ರಯತ್ನ ಮಾಡಿಲ್ಲ. ನಮಗೆ ಮೀಸಲಾತಿ ಕೊಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲಪ್ಪ ಅಂತಂದರೆ ಒಂದು ನೇರವಾಗಿ ಹೇಳೋದಾಗಿತ್ತು, ಇಲ್ಲ ನೀವು ಹೋರಾಟ ಮಾಡಿಬಿಟ್ರೆ ನಾವು ಕೊಡೋದಿಲ್ಲ ಅಂತ ನಾವೇನು ಬೇಜಾರು ಹಾಕಿದ್ರು ಅಥವಾ ಉದಾಸೀನ ಮಾಡಿದ್ರು ನಾವೇನು ತಪ್ಪು ತಿಳ್ಕೊಂಡ್ರು. ಆದರೆ ಯಾವುದೇ ಮುನ್ಸೂಚನೆ ಇಲ್ಲಾರ್ದೇ ಏಕಾಏಕಿ ಪೊಲೀಸರ ಮೂಲಕವಾಗಿ ದೌರ್ಜನ್ಯ ಮಾಡಿಸಿದ್ದು ನಮ್ಮ ಸ್ವಾಭಿಮಾನಕ್ಕೆ ಒಂದು ಧಕ್ಕೆ ಬಂದಂಗಾಗಿದೆ. ನಮ್ಮ ಅತೀವಾಗಿರ್ತಕ್ಕ ನೋವು ಬಂದಿದೆ. ಪ್ರಜಾಪ್ರಭುತ್ವದಲ್ಲಿ ಕೇಳುವಂಥ ಹಕ್ಕು ಎಲ್ಲರಿಗಿದೆ. ಕೊಡೋದು ಬಿಟ್ಟು ಸರ್ಕಾರ ಬಿಟ್ಟಿತ್ತು. ಆದರೆ ಕೊಡ್ಲಿಕ್ಕಾಗಲ್ಲ ಅಂತೇಳಿ ಹತ್ತಿಕ್ಕುವ ಮೂಲಕವಾಗಿ ಈ ರೀತಿಯಾಗಿರ್ತಕ್ಕಂಥ ಲಾಠಿ ಚಾರ್ಜ್ ಪ್ರಯೋಗ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಖಂಡನೀಯವಾಗಿರ್ತಕ್ಕಂಥದ್ದು. ಈ ಒಂದು ಕಾರಣಕ್ಕೋಸ್ಕರವಾಗಿ ನಾವು ಅವತ್ತೇ ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯ ಹಾಕಿದ್ವಿ, ನೀವು ಯಾವ ಪೊಲೀಸರು ಬಿನ್ ಡ್ರೆಸ್ ಮೇಲೆ ಕಾನೂನು ಬಾಹಿರವಾಗಿ ನಮ್ಮ ಮೇಲೆ ಲಾಠಿ ಚಾರ್ಜ್ ಆದೇಶ ಮಾಡಲ್ಲ ಅಂತ ಅಧಿಕಾರಿಗಳನ್ನು ನೀವು ಸಸ್ಪೆಂಡ್ ಮಾಡ್ರಿ ಅಂತ. ಅವ್ರು ಸಸ್ಪೆಂಡ್ ಮಾಡಿಲ್ಲ, ಬಟ್ ಅವ್ರಿಗೆ ಅವಾರ್ಡ್ ಕೊಟ್ಟರು. ಕೊನೆಗೆ ಮುಖ್ಯಮಂತ್ರಿಗಳಿಗೂ ನಾವು ಒತ್ತಾಯ ಮಾಡಿದ್ವಿ, ಅಧಿವೇಶನದ ನಮ್ಮೆಲ್ಲ ಶಾಸಕರು ಸಮಾಜ ಕ್ಷಮೆ ಕೇಳಬೇಕು ಅಂತ ಸಮಯ ಕೇಳಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಹೈಕೋರ್ಟ್ ಮೊರೆ ಹೋದ್ವಿ. ಹೈಕೋರ್ಟ್ ಮುಖಾಂತರ ನ್ಯಾಯ ಪಡಿಬೇಕು ಅಂತ ಹೈಕೋರ್ಟ್ನವರು ಆ ಲಾಠಿ ಕಾನೂನು ಬಾಹಿರವಾಗಿ ಮಾಡ್ತಕ್ಕ ಲಾಠಿ ಚಾರ್ಜ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು. ತನಿಖೆ ಮಾಡಬೇಕು ಅಂತ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ಆದೇಶ ಕೊಟ್ಟರು. ಈಗ ನ್ಯಾಯಾಂಗ ತನಿಖೆ ಶುರುವಾಗಿ ಈಗಾಗಲೇ ವರದಿ ಸರ್ಕಾರಕ್ಕೆ ಸೇರಿದೆ. ಈ ಹಿನ್ನೆಲೆಯೊಳಗೆ ಡಿಸೆಂಬರ್ 10ನೇ ತಾರೀಕು ಮತ್ತೆ ಬಂದಿದೆ. ಆ ಸಂದರ್ಭದ ಕಹಿಘಟನೆ ನೆನಪಿಸಿಕೊಂಡು ಮುಂದೆ ಮೀಸಲಾತಿ ಪಡೆಯುವಂಥ ಸಂಕಲ್ಪ ಮಾಡಲಿಕ್ಕೋಸ್ಕರವಾಗಿ ಡಿಸೆಂಬರ್ 10ನೇ ತಾರೀಕು ನಾವೆಲ್ಲ ಲಿಂಗಾಯತ ಪಂಚಮಸಾಲಿಗಳು ಆ ದಿನವನ್ನು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲರೂ ಸಹ ಅವತ್ತ ಘೋಷವಾಕ್ಯದೊಂದಿಗೆ ಅವತ್ತಿನ ದಿವಸ ಬೆಳಗ್ಗೆ ಬೆಳಗಾವಿಯ ಗಾಂಧಿ ಭವನದಿಂದ ಒಂದು ಮೌನ ಪಥಸಂಚಲನವನ್ನು ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು, ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು, ಬಲಗೈಗೆ ಪಂಚಮಸಾಲಿ ಧರ್ಮದಂಡವನ್ನು ಇಟ್ಟುಕೊಂಡು ಒಂದು ಮೌನ ಪಥಸಂಚಲನವನ್ನು, ಅಂದರೆ ನಮ್ಗೆ ಆಗಿರ್ತಕ್ಕಂಥ ನೋವನ್ನು ಹೇಳಿಕ್ಕಾಗದೇ ಇರ್ತಕ್ಕಷ್ಟು ನೋವು ನಮ್ಗೆ ತುಂಬಿಕೊಂಡಿದೆ. ಅದನ್ನು ವ್ಯಕ್ತಪಡಿಸೋದಕ್ಕಿಂತ ಮೌನವಾಗಿಯೇ ನಮ್ಮ ಮುಂದಿನ ಗುರಿಯನ್ನು, ನಮ್ಮ ಮುಂದಿನ ಹಕ್ಕನ್ನು ಪಡ್ಕೊಳ್ಳೋ ಉದ್ದೇಶಕ್ಕೋಸ್ಕರವಾಗಿ ಸರ್ಕಾರದ ಮನಸ್ಸು ಈ ಮೂಲಕವಾಗಿ ಪರಿವರ್ತನೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಡಿಸೆಂಬರ್ 10ನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ಗಾಂಧಿ ಭವನದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ನಾವೆಲ್ಲರೂ ಈ ಜಿಲ್ಲಾಧಿಕಾರಿಗಳು ನಾವು ವಿಧಾನಸೌಧದವರೆಗೂ ಹೋಗ್ಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಜಿಲ್ಲಾಧಿಕಾರಿಗಳು ಯಾವ ಸ್ಥಳದಲ್ಲಿ ನಮಗೆ ಸತ್ಯಾಗ್ರಹ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅಲ್ಲಿವರೆಗೆ ಹೋಗಿ ನಾವು ಸಂಜೆವರೆಗೂ ಮೌನ ಸತ್ಯಾಗ್ರಹ ಮಾಡಿ ನಮ್ಮ ನೋವನ್ನು ಈ ಮೂಲಕವಾಗಿ ವ್ಯಕ್ತಪಡಿಸಿದ್ದೀವಿ. ಕಪ್ಪು ಬಟ್ಟೆ ಮೂಲಕವಾಗಿ ಸರ್ಕಾರ ಮಾಡ್ತಕ್ಕ ದೌರ್ಜನ್ಯವನ್ನು ಖಂಡಿಸ್ತೇವೆ. ಆ ಮೂಲಕವಾಗಿ ಮತ್ತೆ ನಮ್ಮ ಸಮಾಜ ಯಾವುದೇ ಕಾರಣಕ್ಕೂ ನಿಮ್ಮ ಯಾವುದೇ ಹತ್ತಿಕ್ಕುವಂಥ ಕುತಂತ್ರ ಷಡ್ಯಂತ್ರಗಳು ಏನೇ ಇದ್ದರೂ ನಾವು ಹೋರಾಟವನ್ನು ನಿರಂತರ ಮಾಡ್ತೀವಿ. ನೀವು ದ್ವೇಷದಿಂದ ನಮ್ಮನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ಬೋದು, ಅದು ನಾವು ಪ್ರೀತಿಯಿಂದ, ಶಾಂತಿಯಿಂದ, ಅಹಿಂಸಾತ್ಮಕವಾಗಿ ನ್ಯಾಯಯುತ ಹಕ್ಕನ್ನು ಪಡೆದೇ ಸಿಗಲಿಕ್ಕೋಸ್ಕರವಾಗಿ ಯಾವುದೇ ಜಾತಿಗಳು, ಯಾವುದೇ ಜನಾಂಗದವರು ಮೀಸಲಾತಿಗೋಸ್ಕರವಾಗಿರುವ ಅಥವಾ ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲೇ ಹೋರಾಟ ಮಾಡಿದ್ರು ಸಹ ಸರ್ಕಾರಗಳು, ಯಾವುದೇ ಸರ್ಕಾರ ಆಗಿದೆ, ಈ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರಗಳು ಯಾವುದೇ ಜನಾಂಗದ ಹೋರಾಟವನ್ನು ಕಾನೂನು ಬಾಹಿರವಾಗಿ ಮುನ್ಸೂಚನೆ ಲಾಠಿ ಚಾರ್ಜ್ ಮಾಡಿ ದಬ್ಬಾಳಿಕೆ ಮಾಡೋ ಪ್ರಯತ್ನ ಯಾರು ಮಾಡಬಾರ್ದು ಅನ್ನುವಂಥ ಸಂದೇಶಕ್ಕೋಸ್ಕರವಾಗಿಯೇ ಡಿಸೆಂಬರ್ 10ನೇ ತಾರೀಕು ನಾವೆಲ್ಲ ಮೌನ ಪಥಸಂಚಲನವನ್ನು ಮಾಡಲಾಗ್ತಾ ಇದೆ. ಆ ಮೌನ ಪಥಸಂಚಲನ, ಆ ರ್ಯಾಲಿಗೆ ನಾಡಿನಾದ್ಯಂತ ಎಲ್ಲ ಪಂಚಮಸಾಲಿಗಳು ಈ ಮಾಧ್ಯಮ ಗೋಷ್ಠಿಯಲ್ಲಿ ಕೊಡುವಂಥ ನನ್ನ ಕರೆಯೇ ಅದು ಆಮಂತ್ರಣ ತಿಳ್ಕೊಂಡು ನೀವೆಲ್ಲರೂ ಸ್ವಇಚ್ಛೆಯಿಂದ ನಿಮ್ಮೆಲ್ಲ ಸಮಾಜ ಮಾಧ್ಯಮ ಒಟ್ಟಿಗೆ ಕೂಡಿಕೊಂಡು ಸಹಸ್ರಾರು ಸಂಖ್ಯೆಯಲ್ಲಿ ಬೆಳಗಾವಿ ಗಾಂಧಿ ಭವನಕ್ಕೆ ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು, ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ತಾವೆಲ್ಲರೂ ಸಹ ಆಗಮಿಸಬೇಕು ಅಂತೇಳಿ ಸಮಾಜದ ಪರವಾಗಿ, ಬಿಜಾಪುರ ಜಿಲ್ಲೆಯ ಘಟಕದ ಪರವಾಗಿ ನಾಡಿನ ಜನರಿಗೆ ನಾನು ಕರೆ ಕೊಡ್ತೀವಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಕಾಂಗ್ರೆಸ್ ಸರ್ಕಾರ ನಡೀತಾ ಇಲ್ಲ, ಇಲ್ಲೊಂದು ಕಡೆ ನಿಮಗೆ ಸಂಪೂರ್ಣವಾಗಿ ಹತ್ತಿಕ್ಕಲಾಗಿದೆ. ಒಂದು ದೃಷ್ಟಿಕೋನದಲ್ಲಿ ನೋಡಬೇಕಾದ್ರೆ ಕಾಶಪ್ಪನವರ ಮುಖಾಂತರ ನಿಮ್ಮನ್ನ ಬಲಚ್ಯುತಿಗೊಳಿಸಬಹುದು. ಈ ರೀತಿಯಂತ ಘಟನೆಗಳು ಸಾಕಷ್ಟು ಜರುಗಿದೆ ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಸರ್ಕಾರದಾಗಿದ್ದಂತ ಹೋರಾಟದ ಕಿಚ್ಚು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಣ್ತಾ ಇದೆ. ಬಿಜೆಪಿ ಸರ್ಕಾರದಲ್ಲಿ ಹೋರಾಟ ಮಾಡುವಂತ ನಾಯಕರಲ್ಲಿ ಗಟ್ಟಿತನ ಇತ್ತು, ನೇರವಾಗಿ ಕೇಳ್ತಾ ಇದ್ರು. ಅದು ಒಂದು ರೀತಿ ಏನಿತ್ತಪ್ಪ ಅಂದ್ರೆ ಮನೆಯೊಳಗಿರ್ತಕ್ಕಂಥ ಜಗಳ ಥರ ಇದ್ರು. ನಮಗೆ ಅವರು ಗೌರವನ ಕೊಡ್ತಾ ಇದ್ರು, ಸ್ಪಂದನೆ ಮಾಡ್ತಾ ಇದ್ರು. ಅದು ಎಲ್ಲೇ ಒಂದು ಕಡೆ ಈ ಸರ್ಕಾರ ಬಂದಾಗಿಂದ ನಮ್ಮ ಸಮುದಾಯದ ಶಾಸಕರು ಎಷ್ಟು ಮಟ್ಟಿಗೆ ಧ್ವನಿ ಎತ್ತಿ ಮಾತಾಡಬೇಕಾಗಿತ್ತು
ಅವ್ರು ಮಾತಾಡ್ತಾರೆ. ಕಾರಣ ಅವ್ರ ಪಕ್ಷದ ರೀತಿ ಸಂದೇಶ ಏನು ಗೊತ್ತಿಲ್ಲ. ಹಾಗಾಗಿ ನಮಗೇನಾಗಿದೆಯಪ್ಪ ಅಂತಂದರೆ ಅವತ್ತಿನ ಗಟ್ಟಿಯಾಗಿ ಮಾತನಾಡುವಂಥ ನಾಯಕರ ಕುರಿತು ಇವತ್ತಿನ ಆಡಳಿತರೂಢ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲಿದೆ. ಎಲ್ಲಿ ಮಾತಾಡಿದರೆ ಎಲ್ಲಿ ಏನೋ ಸರ್ಕಾರದ ನಮ್ಮ ತಪ್ಪು ತಿಳ್ಕೊಂತವ್ರು ಏನೋ ಅಂತ ಒಂದು ರೀತಿಯಾಗಿರ್ತಕ್ಕಂಥ ಅವ್ರಿಗೇನೋ ಒಂದು ರೀತಿ ಮುಜುಗರ ಆಗಬಾರ್ದನ್ನ ಕಾರಣಕ್ಕೋಸ್ಕರ ಯಾರು ಸಹ ಮಾತಾಡ್ತಾ ಇಲ್ಲ ಗಟ್ಟಿಯಾಗಿ. ಬಟ್ ಅವರೆಲ್ಲರೂ ಮಾನಸಿಕವನ್ನ ಜೊತೆಗೆ ಅದಾರೆ. ಒಂದು ಇಬ್ಬರು ಮೂರು ಬಿಟ್ಟರೆ ತಪ್ಪೇನಿಲ್ಲ. ಉಳಿದವ್ರು ಬಹುತೇಕ ಎಲ್ಲ ರೂಲಿಂಗ್ ಗೌರ್ಮೆಂಟ್ ಎಲ್ಲ ಶಾಸಕರು ಮಾತ್ರ. ಬಟ್ ನಮ್ಮ ಸಮುದಾಯದ ಹೋರಾಟದ ಮುಂಚೂಣಿ ಇರ್ತಕ್ಕಂಥ ವಿಜಯಪುರ ಶಾಸಕ ಯತ್ನಾಗೌಡರಾಗಿರ್ಬೋದು, ನರಗುಂದ ಶಾಸಕ ಸಿ ಪಾಟೀಲ್ ಹುಬ್ಬಳ್ಳಿ ಶಾಸಕ ಅರವಿಂದ್ ಬೆಲ್ಲದಾಗಿರ್ಬೋದು, ಅನೇಕ ಶಾಸಕರುಗಳು ಇವತ್ತು ಪಕ್ಷಾತೀತವಾಗಿ ಅಧಿವೇಶನ ಪ್ರತಿ ಬಾರಿ ಹೋರಾಟ ಮಾಡ್ತಾರೆ. ಆದರೆ ಗಟ್ಟಿಯಾಗಿ ಹೋರಾಟನ ಮಾಡ್ಕೊಂತನದೇವಿ. ಯಾವ ಹೋರಾಟನೂ ಅವ್ರು ಏನೇ ತಂತ್ರ ಕುತಂತ್ರ ಏನೇ ಯಾವುದೇ ಸರ್ಕಾರ ಇಲ್ಲ, ಹತ್ತಿಕ್ಕೋ ಪ್ರಯತ್ನ ಮಾಡೋದು ಸಹಜ. ಅದು ಇಷ್ಟರ ಮಟ್ಟಿಗೆ ಹತ್ತಿಕ್ಕೋ ಪ್ರಯತ್ನ ಬಹುತೇಕ ಯಾರು ಮಾಡಿದ್ದಿಲ್ಲ. ಆದರೆ ಹೋರಾಟ ನಮ್ಮ ನಿರಂತರ ಐತಿ. ಆ ಹೋರಾಟವನ್ನು ಮೀಸಲಾತಿ ಪಡೆಯುವವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಪ್ರಮಾಣ ಮಾಡಿವಿ. ಆ ಪ್ರಕಾರ ಮೀಸಲಾತಿ ಪಡೆದೇ ತಿರ್ತೇವೆ. ಇವತ್ತೇನು ಡಿಸೆಂಬರ್ 10ನೇ ತಾರೀಕು ಮತ್ತೆ ಬಂದ್ರಿಂದ ಆ ಘಟನೆ ಖಂಡಿಸಿ ಅವತ್ತು ಮೌನ ಪಥಸಂಚಲನ ಮಾಡ್ತಿದ್ವಿ. ಅಲ್ಲ, ಅವರಿಗೆಲ್ಲ ನಮ್ಮ ಶಾಸಕ ಹೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಈ ಸಮಾಜದಲ್ಲಿ ಹುಟ್ಟಿದ್ದೀರಿ, ನೀವು ಕೇವಲ ನಮ್ಮ ಜನಾಂಗದ ಬಗ್ಗೆ ಅಷ್ಟೇ ಮೀಸಲಾತಿಯನ್ನು ಮಾತ್ರ ಕೇಳಿದ್ರೆ ನಾವು ಯಾರಿಗೂ ಹೇಳ್ತಾ ಇಲ್ಲ. ನಮ್ಮ ಸಮುದಾಯದ ಉಳಿದ ಸಮುದಾಯದ ಬಗ್ಗೆನೂ ಮಾತಾಡ್ರಿ. ಕೊನೆ ಪಕ್ಷ ಮೀಸಲಾತಿ ಕೇಳೋದ್ರಿಂದ ನಿಮ್ಮ ಸರ್ಕಾರದವ್ರಿಗೆ ಏನಾದರೂ ನಿಮಗೆ ತೊಂದರೆ ಆಗೋದಾದ್ರೆ, ನಿಮಗೇನು ಮುಜುಗರ ಆಗೋದಾದ್ರೆ ಡಿಸೆಂಬರ್ 10ನೇ ತಾರೀಕು ಆಗುತ್ತೆ ಘಟನೆಯನ್ನು ಖಂಡಿಸೋ ಪ್ರಯತ್ನವನ್ನು ಎಲ್ಲ ಲಿಂಗಾಯತ ಶಾಸಕರು, ಪಂಚಮಸಾಲ ಅಷ್ಟೇ ಅಲ್ಲ ಎಲ್ಲ ಲಿಂಗಾಯತ ಶಾಸಕರು ಅವತ್ತು ಕೈಗೆ ಕಪ್ಪು ಬಟ್ಟೆ ಕಟ್ಕೊಂಡು ಖಂಡಿಸೋದು ಪ್ರಯತ್ನ ಮಾಡಿದ್ದೆ. ಆದರೆ ಈ ಸಮಾಜ ನಿಮ್ಮ ಮೇಲೆ ಹೆಚ್ಚಿನ ವಿಶ್ವಾಸ ಇಡುತ್ತೆ, ಗೌರವ ಇಡುತ್ತೆ. ಇಲ್ಲೇ ಹೋದ್ರೆ ನಂಬಿಕೆ ಮತ್ತು ವಿಶ್ವಾಸನ ಕಳೆದುಕೊಳ್ಳುವಂಥ ಸಂದರ್ಭ ಬರ್ಬೋದೇನುವಂತ ಕಿವಿ ಮಾತು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಈಗ ಕನ್ಯಾರಿ ಶ್ರೀಗಳು ತಾಲಿಬಾನಿ ಬಸವ ಇದು ಅಂತ ಈ ತಾಲಿಬಾನಿ ಪದವನ್ನು ಬಳಕೆ ಮಾಡಿದ್ದಾರೆ. ನಾನೀಗ ಮೀಸಲಾತಿ ಹೋರಾಟದ ಬಗ್ಗೆ ಮಾಧ್ಯಮಗೋಷ್ಠಿ ಕರೆದೇನೆ. ಡಿಸೆಂಬರ್ 10 ಬರೀ ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ತೇನೆ. ಮತ್ತೆ ನಾನು ಧಾರ್ಮಿಕವಾದಂಥ ಮಾಧ್ಯಮಗೋಷ್ಠಿ ಕರೆದಾಗ ಅದ್ರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಕೊಡ್ತೀನಿ. ಈಗ ಕೇವಲ ಸಮಯದ ಬಹಳ ಕೊರತೆ ಇರೋದ್ರಿಂದ ಕೇವಲ 2 ದಿನ ಐತಿ. ಎಲ್ಲ ನಮ್ಮ ಕುಲ ಬಾಂಧವರು ನಮ್ಮೆಲ್ಲ ಮಾಧ್ಯಮದವರು ಸಹಕಾರ ಪಡ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಘಟನೆಯನ್ನು ಖಂಡಿಸಿ ನಮ್ಮೊಂದಿಗೆ ಮೌನ ಪಥಸಂಚಲನದಲ್ಲಿ ಭಾಗವಹಿಸಲಿಕ್ಕೆ ತಾವೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀನಿ. ಜೈಪುರದಲ್ಲಿ ಕಳೆದ 79 ದಿನಗಳಿಂದ ನಿರಂತರವಾಗಿ ಸರ್ಕಾರಿ ಕಾಲೇಜ್ ಬಿಬಿಪಿ ಹೋರಾಟದ ವಿರುದ್ಧ ಅಂದ್ರೆ ಬಿಬಿಪಿ ಕಾಲೇಜಿನ ವಿರೋಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಧ್ವನಿಯನ್ನ ತೊಡಗಿದ್ದಾರೆ. ನನಗೆ ಅದ್ರ ಬಗ್ಗೆ ಸರ್ಕಾರಿ ಕಾಲೇಜ್ ಮೆಡಿಕಲ್ ಕಾಲೇಜ್ ಕೊಡ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಸರ್ಕಾರಿ ಕಾಲೇಜುಗಳು ಬೇಕನ್ನುವಂಥದ್ದು ಎಲ್ಲ ಜನರ ಅಪೇಕ್ಷೆ ಐತಿ ಬಿಡ್ರಿ. ಎಲ್ಲ ಜನರ ಅಪೇಕ್ಷೆ ಐತಿ ಬೇಕು ಅನ್ನೋಂಥದ್ದು. ಆಗ ನನಗೆ ಹೆಚ್ಚು ಮಾಹಿತಿ ಪಡ್ಕೊಂಡಿಲ್ಲ ಅದ್ರ ಬಗ್ಗೆ. ನಮ್ಮ ಬಾಗಲಕೋಟೆ ಬಗ್ಗೆ ಒಂದಿತ್ತು ನಾನು ಹೋರಾಟ ಬೆಂಬಲ ಕೊಟ್ಟಿದ್ದೆ ಬಾಗಲಕೋಟೆಯಲ್ಲಿ. ಬಟ್ ವಿಜಯಪುರದ ಬಗ್ಗೆ ನನ್ನ ಮಾಹಿತಿ ಗೊತ್ತಿಲ್ಲ. ನಾನು ಮತ್ತೆ ನಮ್ಮ ಊರಿಗೆ ಸಲಹೆ ಪಡ್ಕೊಂಡು ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಮಾಡಿ ನಮ್ಮ ಅಕ್ಕನ ಕೇಳೋ ಪ್ರಯತ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಫೋನ್ ಮುಖಾಂತರ ಸಂಪರ್ಕ ಮಾಡಿ 1 ತಿಂಗಳೊಳಗೆ ನಾನು ಬಗೆಹರಿಸುವಂತೆ ಭರವಸೆ ಕೊಟ್ಟರು. ಅದಾದ ನಂತರ ಮತ್ತೆ ನಾವು ಬೆಂಗಳೂರು ವಿಧಾನಸೌಧ ಮುಂಭಾಗದಲ್ಲಿ ಸುಮಾರು 10 ಲಕ್ಷ ಶಕ್ತಿ ಪರಿಶೀಲನೆ ಮಾಡಿ ಅಕ್ಕನ ಕೇಳೋ ಪ್ರಯತ್ನ ಮಾಡಿದ್ವಿ. ಅವಾಗಲೂ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯಾಯ ಸಿಗದೇ ಇದ್ರೂ ಸಹ ನಮ್ಮ ಹೋರಾಟಕ್ಕೊಂದು ಗೌರವ ಕೊಡೋ ಕೆಲಸವನ್ನು ಆವತ್ತಿನ ಸಂದರ್ಭದಲ್ಲಿ ಎಲ್ಲರೂ ಮಾಡಿರ್ತಕ್ಕಂಥದ್ದು. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ 2 ಬಾರಿ ಸ್ವತಃ ಅವ್ರ ಮನೆ ಬಾಗಿಲು ಮುಂಭಾಗದಲ್ಲೇ ನಾವು ಅವ್ರ ಮನೆಗೆ ಮುತ್ತಿ ಹಾಕುವಂಥ ಹೋರಾಟ ಮಾಡೋದು. ಅದು ಎಲ್ಲಿ ಸಹ ನಮ್ಮ ಹೋರಾಟ ಹತ್ತಿಕ್ಕೂ ಪ್ರಯತ್ನ ಅವರು ಮಾಡಲಿಲ್ಲ. ಡಿಸೆಂಬರ್ 22, 2022ಕ್ಕೆ ಬೆಳಗಾವಿ ಸುವರ್ಣಸೌಧ ಮುಂಭಾಗದಲ್ಲಿ ಮತ್ತೊಮ್ಮೆ 20 ಲಕ್ಷ ಜನ ಶಕ್ತಿ ಪರಿಶೀಲನೆ ಮಾಡಿದ್ರು ಸಹ ಅಲ್ಲಿ ಯಾವುದೇ ರೀತಿ ನಮಗೆ ತೊಂದರೆ ಆಗಲಿಲ್ಲ. ಅದೇ ರೀತಿ ಇವತ್ತಿನ ಕರ್ನಾಟಕದ ಸರ್ಕಾರ ರಚನೆ ಆದಮೇಲೆ ಇವರಿಗೂ ನಮ್ಮ ಹಕ್ಕನ್ನು ಕೇಳಬೇಕು ಅಂತೇಳಿ ಸುಮಾರು 1 ವರ್ಷಗಳ ಕಾಲ ನಾವು ಬಹಳ ಕೇಳ್ಕೊಂಡ್ವಿ. ನಿಮ್ಮ ಸರ್ಕಾರ ಬರಲಿಕ್ಕೂ ಲಿಂಗಾಯತರು ಈ ಸಲ ಆಶೀರ್ವಾದ ಮಾಡಿದ್ದಾರೆ, ಹಾಗಾಗಿ ನಮ್ಮ ಸಮುದಾಯಕ್ಕೂ ನ್ಯಾಯ ಕೊಡಬೇಕು ಅಂತೇಳಿ. ಅದು ಎಲ್ಲೇ ಒಂದು ಕಡೆ ಸ್ಪಂದನೆ ಮಾಡದೇ ಇದ್ದಾಗ ಅನಿವಾರ್ಯವಾಗಿ ಸುವರ್ಣ ವಿಧಾನಸೌಧಕ್ಕೆ ಹೆಂಗೋ ಅಧಿವೇಶನಕ್ಕೆ ಬರ್ತಾರೆ. ಆ ಸಂದರ್ಭ ನಮ್ಮ ಶಕ್ತಿ ಪರಿಶೀಲನೆ ಮಾಡಿ ನಮ್ಮ ಹಕ್ಕನ್ನು ಕೇಳಬೇಕು ಅಂತೇಳಿ ಕಳೆದ ವರ್ಷ ಡಿಸೆಂಬರ್ 10ನೇ ತಾರೀಕು 2024ನೇ ಇಸ್ವಿ ಬೆಳಗಾವಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶಗೊಂಡು ವಿಧಾನಸೌಧಕ್ಕೆ ಮುತ್ತಿ ಹಾಕಬೇಕಂತ ವಿಚಾರ ಇತ್ತು. ಮುಖ್ಯಮಂತ್ರಿಗಳು ಅವರ ಸರ್ಕಾರದ ಪರವಾಗಿ 4 ಜನ ಸಚಿವರನ್ನ ಮಾತ್ರ ಕಳಿಸಿದ್ರು. ಅವ್ರು ಬಂದು ಮನವಿ ಮಾಡ್ಕೊಂಡ್ಮೇಲೆ ಮುತ್ತಿ ಹಾಕೋದು ಕೈ ಬಿಟ್ವಿ. ಸ್ವತಃ ಮುಖ್ಯಮಂತ್ರಿಗಳು ನಮ್ಮ ಸಮಾವೇಶಕ್ಕೆ ಬಂದು ನಮ್ಮ ಅಹವಾಲನ್ನು ಕೇಳಬೇಕು ಅಂತ ಮನವಿ ಮಾಡಿಕೊಂಡು ಮುಖ್ಯಮಂತ್ರಿ ಬರ್ಲಿಕ್ಕೆ ಆಗಲ್ಲ ಅಂದ್ರು.
ಹಾಗಾದ್ರೆ ನಾವೇ ಸ್ವತಃ CM ಇದ್ದಲ್ಲಿಗೆ ಹೋಗಿ ನಮ್ಮ ಹಕ್ಕೊತ್ತಾಯ ಪತ್ರವನ್ನು ಕೊಡ್ತೀವಿ ಅಂತೇಳಿ ನಾವು ಬಂದಂಥ ಸಚಿವರಿಗೆ ಹೇಳಿ ಕಳಿಸಿದ್ವಿ. ಹಾಗಾಗಿ ನಾವೇನು ಮಾಡಿದ್ವಿ, ಶಾಂತವಾಗಿಯೇ ಸುವರ್ಣ ವಿಧಾನಸೌಧಕ್ಕೆ ಹೋಗಿ ಹಕ್ಕೊತ್ತಾಯ ಪತ್ರ ಕೊಡಬೇಕು ಅಂತ ನಡ್ಕಂತ ಹೊಂಟಿದ್ವಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏಕಾಏಕಿ ನಮ್ಮ ಅಮಾಯಕ ಪೊಲೀಸರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಮುನ್ಸೂಚನೆ ಕೊಡಲಾರ್ದೇ, ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ಪಾಲಿಸಲಾರ್ದೇ ಏಕಾಏಕಿ ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ನಮ್ಮ ಸಮುದಾಯದ ರೈತರ ಮೇಲೆ, ವಕೀಲರ ಮೇಲೆ, ಮಹಿಳೆಯರ ಮೇಲೆ, ನಮ್ಮ ಸಮಾಜದ ನಾಯಕರ ಮೇಲೆ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।